2025ರಲ್ಲಿ ಇಡ್ಲಿ 681 ಸ್ಯಾಂಪಲ್ಸ್ ಅನ್ನ ಪಡೆಯಲಾಗಿದೆ ಅನ್ನುವಂಥ ಒಂದು ಮಾತುಗಳನ್ನ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಅಂದ್ರೆ ಈ ವರ್ಷದಲ್ಲಿ ಇನ್ನೇನು ಲಾಸ್ಟ್ ಮಂತ್ ಜನವರಿ ಮತ್ತು ಫೆಬ್ರವರಿ ಈ 2 ತಿಂಗಳಲ್ಲಿ 681 ಸ್ಯಾಂಪಲ್ಸ್ ಅನ್ನ ನಾವು ಪಡ್ಕೊಂಡಿದ್ದೀವಿ. ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. 52 ಆಹಾರ ಉತ್ಪಾದಕರಿಗೆ ಈಗಾಗಲೇ ನಾವು ನೋಟಿಸ್ ಕೊಟ್ಟಿದ್ದೀವಿ. ಪ್ಲಾಸ್ಟಿಕ್ ಬಳಕೆ ಬಗ್ಗೆ ಈಗಾಗಲೇ ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದರು. ಪ್ಲಾಸ್ಟಿಕ್ ಪೇಪರನ್ನು ಉಪಯೋಗಿಸಿ ಈ ಇಡ್ಲಿಯನ್ನು ತಯಾರು ಮಾಡುವಂಥದ್ದು ಏನಿದೆ ಅದರ ಬಗ್ಗೆ ಅದರಲ್ಲಿ 681 ಹೋಟೆಲು, ರೆಸ್ಟೋರೆಂಟು ಮತ್ತು ಇದೆಲ್ಲ ಕಡೆ ನಾವು ಅಭಿಯಾನ ಮಾಡಿರುವಂಥದ್ದು. ಈಗ ಅದರಲ್ಲಿ 52 ಉದ್ದಿಮೆಗಳಿಗೆ ನಾವು ನೋಟಿಸನ್ನು ಈಗ ಜಾರಿ ಮಾಡಿದ್ದೀವಿ. 52 ಕಡೆ ಅದು ಫೇಲ್ಯೂರ್ ಆಗಿರುವಂಥದ್ದು. ಅದು ಖಂಡಿತವಾಗಿಯೂ ಅದು ಉಪಯೋಗ ಮಾಡಬಾರ್ದು. ಯಾಕಂದರೆ ಪ್ಲಾಸ್ಟಿಕ್ ಜೊತೆ ನಾವು ಆಹಾರ ಸೇರಿಸಿ ಅದನ್ನು ಒಟ್ಟಿಗೆ ಅದನ್ನು ಕುಕ್ ಮಾಡಿದಾಗ, ಬೇಯಿಸಿದಾಗ ಅದೇನಾಗ್ತದೆ, ಪ್ಲಾಸ್ಟಿಕ್ಸು ಮತ್ತು ಫುಡ್ ಒಳಗಡೆ ಅದು ಮಿಕ್ಸ್ ಆಗುವಂಥದ್ದಾಗ್ತದೆ. ಮತ್ತು ಪ್ಲಾಸ್ಟಿಕ್ಕು ನಮ್ಮ ದೇಹದ ಒಳಗಡೆ ಹೋಗ್ತದೆ. ದೇಹದ ಒಳಗಡೆ ಹೋದ ನಂತರ ಅದು ಪರ್ಮನೆಂಟ್, ನಾವು ಸಾಯೋವರೆಗೂ ಆ ಪ್ಲಾಸ್ಟಿಕ್ ನಮ್ಮ ದೇಹದ ಒಳಗಡೆ ಇರ್ತದೆ. ಮತ್ತು ಮೈಕ್ರೋ ಪ್ಲಾಸ್ಟಿಕ್ಸು ಒಳಗಡೆ ನಮ್ಮ ದೇಹದಲ್ಲಿ ಸೇರಿದಾಗ ಅದು ಕಾರ್ಸಿನೋಜೆನಿಕ್ ಆಗುವಂಥದ್ದಕ್ಕೂ ಕೂಡ, ಅಂದರೆ ಈ ನಮ್ಮ ಕ್ಯಾನ್ಸರ್ ಬರತಕ್ಕಂಥದ್ದಕ್ಕೆ ನೇರ ಸಂಬಂಧ ಇಲ್ಲದಿದ್ರೂ ಕೂಡ ಅದಕ್ಕೆ ಒಂಥರ ಕ್ಯಾಟಲೈಸ್ ಮಾಡ್ತದೆ, ಅದನ್ನು ಸ್ಪೀಡಪ್ ಮಾಡ್ತದೆ. ಆರೋಗ್ಯಕ್ಕೆ ಒಳ್ಳೆಯದಲ್ಲ.